ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಋತಿಕಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ಯೋರ್ ಡೇ ಇಸ್ ಗೋಯಿಂಗ್ ವೆಲ್. ಸೊ ಆಫ್ಟರ್ ಒನ್ ಮ್ಯಾನಿಫೆಸ್ಟೇಷನ್ ವಿಡಿಯೋ ನನಗೆ ಇನ್ನೊಂದು ವಿಡಿಯೋ ಮಾಡಾಕಬೇಕು ಅನಿಸ್ತಿದೆ. ಬಿಕಾಸ್ ಈ ವಿಡಿಯೋ ಇಸ್ ಆಲ್ಸೋ ಅಬೌಟ್ ಮ್ಯಾನಿಫೆಸ್ಟೇಷನ್, ಅ ಬ್ಯೂಟಿಫುಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಲ್ಲ ಇದು. ಇಟ್ ಈಸ್ ಅ ಕನ್ಫರ್ಮೇಷನ್. ಆ್ಯಸ್ ಯು ನೋ, ತಮ್ನೇಲೆಲ್ಲ ನೋಡಿರ್ತೀರ ವಾಟ್ ಇಸ್ ವಿಡಿಯೋ ಅಬೌಟ್ ಅಂತ. It is the way universe talks to you, or universe sends you a message telling that if your manifestations, if your wishes, if your dreams are going to come true in the near future anta artha. Okay, so ee video alli enu andre I will tell you a technique. ಆ ಟೆಕ್ನಿಕಲ್ಲಿ ಯು ಕ್ಯಾನ್ ಟಾಕ್ ಟು ಯೂನಿವರ್ಸ್. ಈಗ ಲಾಸ್ಟ್ ವಿಡಿಯೋಲಿ ನಿಮಗೆ ಹೇಳಿದ್ದೆ ಹೌ ಯು ಕ್ಯಾನ್ ಆಸ್ಕ್ ಅ ಮ್ಯಾನಿಫೆಸ್ಟ್ ಅಂತ. ಈಗ ಈ ವಿಡಿಯೋಲಿ ನಿಮಗೆ ಯೂನಿವರ್ಸ್ ನೀವು ಕೇಳಿರುವಂಥ ವಿಶಸ್ಸು ಮ್ಯಾನಿಫೆಸ್ಟೇಷನ್ಸ್ಗೆ ಆನ್ಸರ್ ಕೊಡುತ್ತಾ, ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಟ್ರೂ ಆಗುತ್ತಾ ಫ್ಯೂಚರಲ್ಲಿ ಅಂತ ಯೂನಿವರ್ಸ್ ನಿಮಗೆ ಆನ್ಸರ್ ಮಾಡೋ ಟೈಮ್. ಸೊ ದಿಸ್ ಇಸ್ ಸಚ್ ಅ ವಂಡರ್ಫುಲ್ ಟೆಕ್ನಿಕ್. ಟ್ರೈ ಮಾಡಿದವ್ರಿಗೆಲ್ಲ ಗೊತ್ತಿರುತ್ತೆ. ಬಿಕಾಸ್ ನಿಮಗೆ ನಿಜ ತುಂಬ ಸರ್ಪ್ರೈಸ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ಟ್ರೂ, ಇಟ್ ಈಸ್ ರಿಯಲಿ ಗೋಯಿಂಗ್ ಟು ಆನ್ಸರ್ ಟು ಯೋರ್ ಕ್ವೆಶ್ಚನ್ಸ್. ಇಟ್ಸ್ ರಿಯಲಿ ಗೋಯಿಂಗ್ ಟು ಗಿವ್ ಯು ಅ ಮೆಸೇಜ್. ಸೊ ಅದನ್ನು ನಿಮಗೆ ನೋಡಿದ ತಕ್ಷಣ ನಿಮಗೆ ಮೋಟಿವೇಟ್ ಆಗುತ್ತೆ, ನಿಮಗೆ ಇಲ್ಲದೆ ಇರೋದು ಖುಷಿ ಆಗುತ್ತೆ. ಬಿಕಾಸ್ ದ್ಯಾಟ್ ಈಸ್ ಹೌ ಐ ಫೆಲ್ಟ್ ವೆನ್ ಐ ಫಸ್ಟ್ ಟ್ರೈಡ್ ದಿಸ್. ಬಿಕಾಸ್ ಆ ಖುಷಿನ ಹೇಳ್ಕೊಳಕ್ಕಾಗಲ್ಲ. ಬಿಕಾಸ್ ಇಟ್ ಈಸ್ ಸಮಥಿಂಗ್ ಮ್ಯಾಜಿಕಲ್ ಅಲ್ವಾ. ಸೊ ವೆನ್ ನೋ ಒನ್ ಇಸ್ ದೇರ್ in this world and it just means you're just manifesting to the universe andidaga, there's no somebody, there's no one that you are asking for. It's just, you know, blank space, everything. So nimge message bandaga then you truly feel okay, fine, there is someone, there is this universe, he's always listening to me anta niಮಗೆ ಅನ್ಸುತ್ತೆ. It is that beautiful. ಸೊ ಎಲ್ಲರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರ್ಯಾರು ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಿದ್ದೀರಾ ಅವ್ರಿಗೆ ನಿಮಗೆ ಆನ್ಸರ್ ಬೇಕು ಯೂನಿವರ್ಸಿಂದ ಅಂದರೆ ಈ ಟೆಕ್ನಿಕ್ ಖಂಡಿತ ಟ್ರೈ ಮಾಡಿ. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡಿಬಿಡೋಣ. ಓಕೆ, ಸೊ ಗೈಸ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ಲಿ ಈ ಟೆಕ್ನಿಕ್ ಹೆಸರು ಏನಂದರೆ ಬಟರ್ಫ್ಲೈ ಎಫೆಕ್ಟ್ ಅಂತ, ಆರ್ ಬಟರ್ಫ್ಲೈ ಟೆಕ್ನಿಕ್ ಅಂತ ಹೆಸರು. ಓಕೆ, ಸೊ ಇದನ್ನ ನಾನು ಹೆಂಗೆ ಬಂದೆ, ಹೌ ಐ ಕೇಮ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ದಿಸ್ ಟೆಕ್ನಿಕ್ ಅಂದರೆ ರೀಸೆಂಟ್ಲಿ ಐ ಥಿಂಕ್ 2-3 ವೀಕ್ಸ್ ಬ್ಯಾಕ್ ನಾನು ಒಂದು ಪಾಡ್ಕ್ಯಾಸ್ಟ್ ನೋಡ್ತಿದ್ದೆ. ಆ ಪಾಡ್ಕ್ಯಾಸ್ಟಲ್ಲಿ ಸಮ್ವನ್ ಯುನೋ ಗ್ರೇಟ್ ಪರ್ಸ್ನಾಲಿಟಿ ವಾಸ್ ಆ್ಯಕ್ಚುಲಿ ಟಾಕಿಂಗ್ ಅಬೌಟ್ ದಿಸ್. ಸೊ ಶಿ ಆ್ಯಕ್ಚುಲಿ ಸ್ಪೋಕ್ ಅಬೌಟ್ ದಿಸ್. ಸಚ್ ಅ ಬ್ಯೂಟಿಫುಲ್ ಟೆಕ್ನಿಕ್. ಅವ್ರು ಹೇಳಿದ ತಕ್ಷಣ ಐ ವಾಂಟೆಡ್ ಟು ಟ್ರೈ. ಐ ಡೋಂಟ್ ನೋ, ಐ ವಾಂಟೆಡ್ ಟು ಟ್ರೈ. ಸೊ ಈ ಟೆಕ್ನಿಕ್ ಹೆಂಗೆ ಅಂದರೆ ಬ್ರೀಫಾಗಿ ಒಂದು ಸತಿ ಹೇಳ್ಬಿಡ್ತೀನಿ, ಆಮೇಲೆ ನೀವು ಹೆಂಗೆ ಮಾಡ್ತೀರಾ ಸ್ಟೆಪ್ ಬೈ ಸ್ಟೆಪ್ ಅದನ್ನು ನಿಮ್ಗೆ ಹೇಳ್ತೀನಿ. ಸೊ ಬ್ರೀಫಾಗಿ ಹೆಂಗೆ ಅಂದರೆ, ಈಗ ನೀವು ಯೂನಿವರ್ಸ್ನ ಒಂದು ಕ್ವೆಶ್ಚನ್ ಕೇಳ್ತೀರಾ, ಎನಿ ಕ್ವೆಶ್ಚನ್, ಆರ್ ನಿಮ್ಮ ಮ್ಯಾನಿಫೆಸ್ಟೇಷನ್ನೇ ನೀವು ಮಾಡ್ತಿದ್ರೆ ಆ ಕ್ವೆಶ್ಚನ್ನೇ ನೀವು ಕೇಳ್ಬೋದು. ಓಕೆ, ಆರ್ ಎನಿ ಕ್ವೆಶ್ಚನ್ ಇಸ್ ಫೈನ್. ಓಕೆ, ನಿಮಗೆ ಇದೇ ಕ್ವೆಶ್ಚನ್ ಅದೇ ಕ್ವೆಶ್ಚನ್ ಅಂತಲ್ಲ, ಎನಿ ಕ್ವೆಶ್ಚನ್ ಇನ್ ದ ವರ್ಲ್ಡ್ ಯು ವಾಂಟ್ ಟು ಆಸ್ಕ್ ಯೂನಿವರ್ಸ್. ಓಕೆ, ಸೊ ಅದನ್ನು ನೀವು ಕೇಳ್ಬೋದು. ಆ ಕ್ವೆಶ್ಚನ್ನ ರೆಡಿ ಇಟ್ಕೊಳ್ಳಿ. ಆ ಕ್ವೆಶ್ಚನ್ನ ಕೇಳಿ ನೀವು ಯೂನಿವರ್ಸ್ನ ಕೇಳಬೇಕು. ಸೊ ಈ ಮ್ಯಾನಿಫೆಸ್ಟೇಷನ್ ಆರ್ ಈ ಕ್ವೆಶ್ಚನ್ ಆಗತ್ತಾ ಅಂತ ಕೇಳಬೇಕು. ಆದರೆ ಯು ನೀಡ್ ಟು ಕೀಪ್ ಅ ಆಬ್ಜೆಕ್ಟ್ ಇನ್ ಯೋರ್ ಮೈಂಡ್ ಆ್ಯಂಡ್ ಟೆಲ್ ದ ಯೂನಿವರ್ಸ್. ಸೊ ಇದು ಟ್ರೂ ಆದರೆ ನನ್ನ ಫ್ಯೂಚರಲ್ಲಿ, ಇಫ್ ಇಟ್ ಕಮ್ಸ್ ಟ್ರೂ ಇನ್ ಮೈ ಫ್ಯೂಚರ್, ಈ ಪರ್ಟಿಕ್ಯುಲರ್ ಆಬ್ಜೆಕ್ಟ್ನ ನೆಕ್ಸ್ಟ್ 24 ಅವರ್ಸಲ್ಲಿ ನಾನು ನೋಡಬೇಕು ಅಂತ. ನೀವು ಹೆಂಗಾದರೂ ನೋಡ್ಬೋದು ಆ ಆಬ್ಜೆಕ್ಟ್ನ. ಇದರ್ ಲೈವ್ ಆಗಿ ನೋಡ್ಬೋದು, ಆರ್ ವೈಲ್ ಯು ಗೋಯಿಂಗ್ ಔಟ್ ಆರ್ ಎನಿವೇರ್ ಆವಾಗ ನೋಡ್ಬೋದು, ಆರ್ ಯು ಸ್ಕ್ರಾಲಿಂಗ್ ಥ್ರೂ ಯುವರ್ ಫೋನ್ ಆವಾಗ ನೋಡ್ಬೋದು. ಎನಿ ಹೌ, ಬಟ್ ಯು ಹ್ಯಾವ್ ಟು ಸಿ ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಆ ಆಬ್ಜೆಕ್ಟ್ ಹೆಂಗೆ ಇಟ್ಕೊಳ್ಳೋದು ಅಂದರೆ, ಫಾರ್ ಎಕ್ಸಾಂಪಲ್ ಬಟರ್ಫ್ಲೈಸ್. ಆ್ಯಕ್ಚುಲಿ ಇದ್ರ ಹೆಸರೇ ಬಟರ್ಫ್ಲೈ ಟೆಕ್ನಿಕ್ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಎಲ್ಲರೂ ಬಟರ್ಫ್ಲೈಸೇ ಇಟ್ಕೋತಾರೆ. ಸೊ ಈ ಕ್ವೆಶ್ಚನ್ನ ಕೇಳಿಬಿಟ್ಟು, ಇಫ್ ಐ ಸಿ ದಿಸ್ ಪರ್ಟಿಕ್ಯುಲರ್ ಕಲರ್ ಬಟರ್ಫ್ಲೈ ಆರ್ ಪರ್ಟಿಕ್ಯುಲರ್ ಕಲರ್ ಇಟ್ಕೋತಾರೆ ಮೇನ್ಲಿ, ಆರ್ ಜಸ್ಟ್ ಬಟರ್ಫ್ಲೈ ನೋಡಿದ್ರೆ, ದ್ಯಾಟ್ ಮೀನ್ಸ್ ದಿಸ್ ಥಿಂಗ್ ಇಸ್ ಗೋಯಿಂಗ್ ಟು ಕಮ್ ಟ್ರೂ.
ದಟ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ದಿಸ್ ಇನ್ ಮೈ ಫ್ಯೂಚರ್ ಅಂತ ಯೂನಿವರ್ಸ್ ನಿಮಗೆ ಆನ್ಸರ್ ಕೊಡ್ತದೆ ಅಂತ ಅರ್ಥ. ಓಕೆ, ನೀವು ಬಟರ್ಫ್ಲೈ ಇಟ್ಕೋಬೇಕು ಅಂತ ಇಲ್ಲ, ಬಿಕಾಸ್ ಐ ಫೆಲ್ಟ್ ಪರ್ಸ್ನಲಿ ನಾನು ಬಟರ್ಫ್ಲೈಸ್ ಇಟ್ಕೊಳ್ಳಲ್ಲ, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ನನಗೆ ತುಂಬ ಈಸಿ ಅನಿಸುತ್ತೆ. ಸೊ ಓಕೆ ಫೈನ್, ನೋಡಿದ ತಕ್ಷಣ ಎವ್ರಿ ಒನ್ ಫೀಲ್ಸ್ ಟೆಲ್ ಇಲ್ಲೇ ಇರುತ್ತೆ, ಎಷ್ಟೊಂದು ಓಡಾಡ್ತಿರುತ್ತೆ, ನೋಡ್ಬೋದು, ಐ ಮೀನ್ ಇಟ್ ಇಸ್ ನಾಟ್ ಟ್ರೂ, ಹಾಗೆ ಹೀಗೆ ಅಂತ ಹೇಳ್ಬೋದು. ಸೊ ನಾನು ಪರ್ಟಿಕ್ಯುಲರ್ ಆಗಿ ತುಂಬ ಡಿಫಿಕಲ್ಟ್ ಆಬ್ಜೆಕ್ಟ್ನ ಚೂಸ್ ಮಾಡಿ ಇಟ್ಕೊತೀನಿ. ನೀವು ಎನಿ ಆಬ್ಜೆಕ್ಟ್ನ ಚೂಸ್ ಮಾಡ್ಕೊಂಡು ಇಟ್ಕೋಬೋದು. ಎಕ್ಸಾಂಪಲ್ ಹೈಬಿಸ್ಕಸ್ ಫ್ಲವರ್. ಈಗ ನಿಮ್ಮ ಮನೆ ಹತ್ರ ಏನಿಲ್ಲ ಅದನ್ನು ಯೋಚನೆ ಮಾಡಿ ಅದಿಲ್ಲದೆ ಬೇರೆ ಆಬ್ಜೆಕ್ಟ್ನ ಇಟ್ಕೊಳ್ಳಿ. ಸೊ ನಿಮ್ಮ ಮನೆ ಹತ್ರ ಹೈಬಿಸ್ಕಸ್ ಫ್ಲವರ್ ಇಲ್ಲ ಅಂದರೆ ಇಟ್ ಈಸ್ ಡಿಫಿಕಲ್ಟ್ ಟು ಸಿ, ಸೊ ಅದನ್ನು ಇಟ್ಕೊಳ್ಳಿ. ಆರ್ ನಾನೇನು ಇಟ್ಕೊಂಡಿದ್ದೆ ಅಂದರೆ ಸ್ಟಾರ್ ಫಿಶ್, ಬಿಕಾಸ್ ಸ್ಟಾರ್ ಫಿಶ್ ಆರ್ ವೆರಿ ಡಿಫಿಕಲ್ಟ್ ಟು ಫೈಂಡ್. ಸೊ ನಾನು ಸ್ಟಾರ್ ಫಿಶ್ನ ಆಬ್ಜೆಕ್ಟಾಗಿ ಇಟ್ಕೊಂಡಿದ್ದೆ. ಸೊ ಇಫ್ ಐ ಸಿ ಅ ಸ್ಟಾರ್ ಫಿಶ್, ಇದು ಟ್ರೂ ಆಗುತ್ತೆ ಅಂತ ಮೈ ಕ್ವೆಶ್ಚನ್. ಸೊ ಈ ಥರ ಇದು ದಿಸ್ ಇಸ್ ದ ಟೆಕ್ನಿಕ್ ಹೌ ಇಟ್ ಫ್ಲೋಸ್. ಸೊ ಈಗ ನೀವು ಕ್ವೆಶ್ಚನ್ ಹೆಂಗೆ ಕೇಳಬೇಕು ಅಂದರೆ, ಸೊ ಫಸ್ಟು ಸಿಟ್ ಡೌನ್ ಕಾಮ್ಲಿ, ಟೇಕ್ 2-3 ಡೀಪ್ breaths in and out, breathe out, and then greet the universe. Okay, hi universe, hello universe, I hope you're doing fine. So start with the greeting. Okay, ಸೊ ನೀವು ಯಾರನ್ನೇ ನೋಡಿದ್ರು ಗ್ರೀಟಿಂಗಿಂದ ಸ್ಟಾರ್ಟ್ ಮಾಡಿದ್ರೆ ದಿ ಅದರ್ ಪರ್ಸನ್ ವಿಲ್ ಫೀಲ್ ಗುಡ್, ರೈಟ್? ಆಬ್ವಿಯಸ್ಲಿ ನಿಮಗೂ ಹಂಗೆ ಅನಿಸುತ್ತೆ ವೆನ್ ಸಮನ್ ಗ್ರೀಟ್ಸ್ ಯು. ಸೊ ದ ಸೇಮ್ ವೇ, ಶೋ ಕೈಂಡ್ನೆಸ್ ಟು ದ ಯೂನಿವರ್ಸ್. ವಿತ್ ಕೈಂಡ್ ಹಾರ್ಟ್ start greeting universe, talk to universe. You can just talk anything to the universe. It's just like your friend. So start talking to universe. Then ನಿಮ್ಮ ಮೈಂಡಲ್ಲಿ ಒಂದು ಕ್ವೆಶ್ಚನ್ ಮಾಡ್ಕೊಂಡು ಇಟ್ಕೊಂಡಿರಿ, ಆ್ಯಸ್ ಐ ಟೋಲ್ಡ್. ನಾನು ಒಂದು ಎಕ್ಸಾಂಪಲ್ ತಗೋತೀನಿ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ ಯು ವಾಂಟ್ ಅ ಪರ್ಟಿಕ್ಯುಲರ್ ಪರ್ಸನ್ ಇನ್ ಯೋರ್ ಲೈಫ್. ನಿಮ್ಮ ಲೈಫಲ್ಲಿ ಒಂದು ಪರ್ಸನ್ ಬೇಕು. ಆ ಪರ್ಸನ್ ನಿಮ್ಮ ಲೈಫಲ್ಲಿ ಫ್ಯೂಚರಲ್ಲಿ ಸಿಗ್ತಾನಾ ಇಲ್ವಾ, ಈ ಕ್ವೆಶ್ಚನ್ನ ಇಟ್ಕೊಳ್ಳೋಣ. ಓಕೆ, ದಿಸ್ ಇಸ್ ದ ಕ್ವೆಶ್ಚನ್ ಆರ್ ದಿಸ್ ದ ಎಕ್ಸಾಂಪಲ್ ಐ ವಿಲ್ ಬಿ ಟೇಕಿಂಗ್ ಅಂತ ಅಂದ್ಕೊಳ್ಳಿ. ಸೊ ಲೆಟ್ಸ್ ಸೇ, hi universe, I hope you're doing well. So today I have come up with a question and I need your response to it within the next 24 hours. Okay, then start telling your question. So I have this particular person in my mind. Tell his or her name. I want to know if this person is going to be in my future, if I'm going to have a beautiful life, a happy life with them in the future. If this is going to be true, please give me a sign or show me a starfish as a sign within the next 24 hours, so that I know it's a confirmation from your side that it is going to be true in the future. Understood? This is an example lalli nanu frame madide. ಸೊ ನಿಮ್ಮದು ಏನೇ ಡಿಸೈರ್ಸ್ ಇರ್ಬೋದು, ಏನೇ ವಿಶಸ್ ಇರ್ಬೋದು, ಈ ಥರ ನೀವು ಫ್ರೇಮ್ ಮಾಡ್ಕೊಳ್ಳಿ. ಈಗ ನಾನು ಫ್ರೇಮ್ ಮಾಡಿರೋದು ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಓಕೆ, ಸೊ ಅರ್ಥ ಆಗಿದ್ದರೆ ನೀವು ಈ ಥರನೇ ಫ್ರೇಮ್ ಮಾಡ್ಕೊಳ್ಳಿ. ಎನಿ ವಿಶ್ ಆಗಿರ್ಬೋದು, ಈ ಥರನೇ ಸೇಮ್ ಟೈಪ್ ವಿಶ್ನ ಫ್ರೇಮ್ ಮಾಡಿಕೊಂಡು ಯೂನಿವರ್ಸ್ನ ಕೇಳಿ. ಸೊ ನಾನು ಇಂಗ್ಲೀಷ್ನಲ್ಲಿ ಕೇಳಿದೆ. ಸೊ ಮೇ ಬಿ ಪೀಪಲ್ ವಿಲ್ ಟೆಲ್ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಕೇಳ್ಬೋದು, ನೀವು ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದ್ರೂ ಕೇಳ್ಬೋದು. ಇಟ್ ಈಸ್ ನಾಟ್ ದ್ಯಾಟ್ ಯು ಹ್ಯಾವ್ ಟು ಆಸ್ಕ್ ಇನ್ ಇಂಗ್ಲೀಷ್ ಕನ್ನಡ ಅಂತ ಅಲ್ಲ. ಸೊ ಕನ್ನಡದಲ್ಲಾದರೂ ಕೇಳಿ, ಇಂಗ್ಲೀಷ್ನಲ್ಲಾದರೂ ಕೇಳಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ಅಫರ್ಮೇಷನ್ಸ್ ಎಲ್ಲರೂ ಇಂಗ್ಲೀಷ್ನಲ್ಲೇ ಮಾಡ್ತಾರೆ. ಸೊ ನಾನು ಇಂಗ್ಲೀಷ್ನಲ್ಲೇ ಫ್ರೇಮ್ ಮಾಡಿ ಹೇಳಿದೆ ಅಷ್ಟೇ. ಸೊ ಎನಿ ಲ್ಯಾಂಗ್ವೇಜಲ್ಲಿ ನೀವು ಕೇಳ್ಬೋದು, ಮಾಡ್ಬೋದು. ಯೂನಿವರ್ಸ್ ವಿಲ್ ಡೆಫಿನೆಟ್ಲಿ ಆನ್ಸರ್. ಸೊ ಇದನ್ನೆಲ್ಲ ಮಾಡಾದ್ಮೇಲೆ ವಿತಿನ್ ದ ನೆಕ್ಸ್ಟ್ 24 hours ನಿಮಗೆ ಆನ್ಸರ್ ಸಿಗುತ್ತೆ, ಅದಕ್ಕೆ ನಾನು ಗ್ಯಾರಂಟಿ. ಆ್ಯಂಡ್ ಆನ್ಸರ್ ಸಿಗಲಿಲ್ಲ ಅಂದರೆ ವಿತಿನ್ ದ ನೆಕ್ಸ್ಟ್ 24 hours, ಇಟ್ಸ್ ನಾಟ್ ದಟ್ ಯೂನಿವರ್ಸ್ ಇಸ್ ನಾಟ್ ಗಿವಿಂಗ್ ಯು ದ್ಯಾಟ್, ಇಸ್ ನಾಟ್ ಪ್ರಿಪೇರಿಂಗ್ ಯು ಫಾರ್ ದ್ಯಾಟ್.
maybe there is a mistake in the question that you have asked. ಅದನ್ನು ತಲೆಯಲ್ಲಿಟ್ಕೊಳ್ಳಿ. or the universe is not answering you that andre there is something bigger than what you have asked ಅಂತ ಅರ್ಥ. ಪ್ಲೀಸ್ ಕುಗ್ಗೋಗ್ಬೇಡಿ ಯಾರೂ. ನಿಮಗೆ ಸಿಕ್ಕಿರೋದು ಆರ್ ವಿತಿನ್ ದ 24 hours ನಿಮಗೆ ಯೂನಿವರ್ಸ್ ಆನ್ಸರ್ ಮಾಡಲಿಲ್ಲ ಅಂದರೆ ಯಾರೂ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ಯೂನಿವರ್ಸ್ ಇಸ್ ಪ್ರಿಪೇರಿಂಗ್ ಯು ಫಾರ್ ಸಮಥಿಂಗ್ ಬಿಗರ್, ಮಚ್ ಬಿಗರ್ ದೆನ್ ವಾಟ್ ಎವರ್ ಯು ಹ್ಯಾವ್ ಆಸ್ಡ್. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಇಟ್ ಈಸ್ ಜಸ್ಟ್ activity for people to understand that universe is actually real and present and is always watching over you and always listening to whatever you guys are telling ಅಂತ ಅರ್ಥ. ಓಕೆ, ಸೊ ಈ ಟೆಕ್ನಿಕ್ನ ಮಾಡಿ ಸರ್ಪ್ರೈಸ್ ಆಗಿ ಖುಷಿಯಾಗಿ ಬಂದು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಅದು ಆಯಿತಾ ಆಗಲಿಲ್ವಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನನಗೂ ಖುಷಿ ಆಗುತ್ತೆ. ಬಿಕಾಸ್ ನಾನು ಮಾಡಿದಾಗಲಂತೂ ತುಂಬಾ ಖುಷಿಪಟ್ಟಿದ್ದೆ. ಬಿಕಾಸ್ ಇಟ್ ವಾಸ್ ಸಮಥಿಂಗ್ ಸೋ ಮ್ಯಾಜಿಕಲ್. ಅಂದರೆ ನಾನು ಆ್ಯಕ್ಚುಲಿ ತುಂಬ ಎರಡೆರಡು ಸತಿ ಟ್ರೈ ಮಾಡಿದ್ದೆ. ಫಸ್ಟ್ ಟೈಮ್ ಓಕೆ ಫೈನ್, ಮೇ ಬಿ ಸುಮ್ಮನೆ ಸಿಂಪಲಾಗಿ ಇಟ್ಕೊಬಿಟ್ಟಿದ್ನೇನೋ, ಸೊ ಕಾಣಿಸ್ಬಿಡ್ತು. ಸೊ ನೆಕ್ಸ್ಟ್ ಇನ್ನೊಂದು ಸತಿ ಮಾಡೋಣ ಅಂದ್ಕೊಂಡು ಎರಡನೇ ಸತಿ ಮಾಡಿದೆ. ಓ ಮೈ ಗಾಡ್, ಯು ಗೈಸ್ ವೋಂಟ್ ಬಿಲೀವ್ ಮೀ, ಸೆಕೆಂಡ್ ಟೈಮ್ ಕೂಡ ನನಗೆ ಕಾಣಿಸ್ತು. ಆ್ಯಂಡ್ ಲಿಟ್ರಲಿ ಐ ವಾಸ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಇಟ್ ವಾಸ್ ರಿಯಲಿ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ. ಆ್ಯಂಡ್ ಇಟ್ಸ್ ರಿಯಲಿ ಟ್ರೂ. ಎಲ್ಲರೂ ಟ್ರೈ ಮಾಡಲೇಬೇಕು. ಯು ವಿಲ್ ಡೆಫಿನೆಟ್ಲಿ ಗೆಟ್ ಅನ್ ಆನ್ಸರ್ ಫ್ರಮ್ ದ ಯೂನಿವರ್ಸ್. ಅದಕ್ಕೆ ನಾನು ಕನ್ಫರ್ಮ್ 100% ಶೋರ್. ಸೊ ತಡ ಮಾಡಿದಾಗ ಎಲ್ಲರೂ ಹೋಗಿ ಟ್ರೈ ಮಾಡಿ ಬಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾಯಿತು ಅಂತ. ಓಕೆ, ಕಾಯ್ತಾ ಇರ್ತೀನಿ. ಸೊ ಇವತ್ತಿನ ವಿಡಿಯೋ ಅಷ್ಟೇ. ಇಟ್ ವಾಸ್ ಜಸ್ಟ್ ಅ ಶಾರ್ಟ್ ವಿಡಿಯೋ, ನಿಮಗೆ ಎಲ್ಲ ಹೇಳಬೇಕು ಅಂತ ಮಾಡಿರೋ ವಿಡಿಯೋ. ಸೊ ಹೋಪ್ ಯು ಗೈಸ್ ಲೈಕ್ ಇಟ್. ಇಫ್ ಯು ಡೂ ಲೈಕ್ ಇಟ್, ಪ್ಲೀಸ್ ಡೂ ಲೈಕ್ ಇಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಹ್ಯಾವ್ ಅ ಹ್ಯಾಪಿ ವೀಕ್. ಥ್ಯಾಂಕ್ ಯು.